ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನ ಎಲೆಕ್ಟ್ರಿಕ್ ಗ್ರೈಂಡರ್ ಅನ್ಬಾಕ್ಸಿಂಗ್ ಆ್ಯಂಡ್ ರಿವೀಲ್ ಮಾಡ್ತಾ ಇದ್ದೀನಿ. ಇದನ್ನು ಫ್ಲಿಪ್ಕಾರ್ಟಲ್ಲಿ 999 ರೂಪಾಯಿಗೆ ತೊಗೊಂಡೆ. 18 ತಿಂಗಳು ವಾರಂಟಿ ಇದೆ. ಬ್ರ್ಯಾಂಡ್ ನಿಮಾ ಎಲೆಕ್ಟ್ರಿಕ್ ಗ್ರೈಂಡರ್ ಅಂತ. ಬನ್ನಿ ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಗ್ರೈಂಡರ್ನ ಮುಚ್ಚಳ ಟ್ರಾನ್ಸ್ಪರೆಂಟ್ ಆಗಿದೆ. ಗ್ರೈಂಡರ್ ಕೆಳಭಾಗದಲ್ಲಿ ಎಲೆಕ್ಟ್ರಿಕ್ ಪ್ಲಗ್ ಇದೆ. ಸಾಕಷ್ಟು ಉದ್ದ ಇದೆ. ಪಕ್ಕದಲ್ಲೇ ಒಂದು ಬಟನ್ ಇದೆ. ಗ್ರೈಂಡರ್ನ ಪ್ಲಗ್ಗೆ ಸಿಕ್ಕಿಸಿ ಆನ್ ಮಾಡಿದಾಗ ಅದು ವರ್ಕ್ ಆಗುತ್ತೆ. ಒಳಗಡೆ ಒಂದು ಸ್ಲಿಪ್ಪನ್ನು ಇಟ್ಟಿದ್ದಾರೆ. ಆ ಸ್ಲಿಪ್ಪಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಗ್ರೈಂಡರ್ ಪವರ್ ಎಷ್ಟು, ಮೋಟರ್ ಸ್ಪೀಡ್ ಎಷ್ಟು ಎಲ್ಲದನ್ನು ವಿವರವಾಗಿ ಹೇಳಿದ್ದಾರೆ. ಜಾರ್ ಒಳಗಡೆ ಒಂದು ಮೆಟಾಲಿಕ್ ಬ್ಲೇಡ್ ಇದೆ. ಇದರಿಂದ ಕಾಫಿ ಬೀಜ, ಕಡಲೆಕಾಯಿ ಬೀಜ, ಕಾಳುಮೆಣಸು, ಕಡಲೆ, ಬಾದಾಮಿ ಇಂಥವುಗಳನ್ನು ಗ್ರೈಂಡ್ ಮಾಡ್ಬೋದು. ಬನ್ನಿ ಈಗ ಡೆಮೋ ಮಾಡಿ ತೋರಿಸ್ತಾ ಇದ್ದೀನಿ. ಗ್ರೈಂಡರ್ನ ಪ್ಲಗ್ಗನ್ನು ಎಲೆಕ್ಟ್ರಿಕ್ ಪಿನ್ಗೆ ಕನೆಕ್ಟ್ ಮಾಡಿದ್ದೀನಿ. ಸ್ವಲ್ಪ ಹುರಿದ ಕಡಲೆಕಾಯಿ ಬೀಜನ ಹಾಕಿ ಲಿಡ್ ಮುಚ್ಚಿ ಸ್ವಿಚ್ ಆನ್ ಮಾಡಿದ್ದೀನಿ. ಪಕ್ಕದಲ್ಲೇ ಇರುವ ಸ್ವಿಚ್ಚು ಕೈಯಿಂದ ಆನ್ ಮಾಡಿ ಗ್ರೈಂಡ್ ಆಗಿದೆಯೋ ಇಲ್ಲೋ ಅಂತ ನೋಡ್ಕೊತಾ ಇದ್ದೀನಿ. ಪುನಃ ಪ್ರೆಸ್ ಮಾಡಿದ್ದೀನಿ. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಗ್ರೈಂಡ್ ಆಗಿದೆ. ಈ ಬಟನ್ನನ್ನೇ ಆಫ್ ಆ್ಯಂಡ್ ಆನ್ ಇಲ್ಲೇ ಮಾಡಬೇಕು. ಮನೆಯಲ್ಲಿಯೇ ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ಮುಂತಾದವುಗಳನ್ನು ಗ್ರೈಂಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನೋಡಲಿಕ್ಕೂ ಸಹ ತುಂಬ ಅಟ್ರಾಕ್ಟಿವ್ ಆಗಿದೆ. ಈಗ ಸ್ವಲ್ಪ ಹುರಿಗಡಲೆ ಹಾಕಿ ಅದನ್ನು ಸಹ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವಿಚ್ಚನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡಿ ಗ್ರೈಂಡ್ ಆಗಿದೆ ಇಲ್ಲೋ ಅಂತ ಪರೀಕ್ಷೆ ಮಾಡಿ ಪುನಃ ಪ್ರೆಸ್ ಮಾಡ್ತಾ ಇದ್ದೀನಿ. ನಂತರ ಲಿಡ್ ಓಪನ್ ಮಾಡಿದ್ದೀನಿ. ಪುನಃ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಡಲೆ ಗ್ರೈಂಡ್ ಆಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.